ಹಲೋ ಹಾಯ್, ನಾನಿವತ್ತು ಮಾಡ್ತಾಯಿರೋದು ಸ್ಟ್ರೈಟ್ನಿಂಗು. ಸೊ ಹೇರ್ ಸ್ಟ್ರೈಟ್ನಿಂಗ್ ಬೇಕಂತ ಬಂದಿದ್ದರು, ಮತ್ತು ಹಾಗೆ ವಾಲ್ಯೂಮ್ ಕೂಡ ಬೇಕಂತ ಬಂದಿದ್ದರು. ಸೊ ಅವ್ರಿಗೆ ವಾಲ್ಯೂಮ್ ಕೊಟ್ಟು ಸ್ಟ್ರೈಟ್ನಿಂಗ್ ಮಾಡ್ತಾಯಿದ್ದೀನಿ. ಸೊ ಇವ್ರಿಗೆ ತುಂಬ ಏರ್ ಫಾಲು ಮತ್ತು ಡ್ಯಾಂಡ್ರಫ್ ಆಗಿದೆ. ಸೊ ಇವರು ನನ್ನ ಹತ್ರನೇ ಟ್ರೀಟ್ಮೆಂಟ್ ತೊಗೊತಾಯಿದ್ದಾರೆ, ಏರ್ ಫಾಲು ಮತ್ತು ಡ್ಯಾಂಡ್ರಫದು. ಸೊ ಇವ್ರಿಗೇನಂದರೆ ತುಂಬ ಏರು ತುಂಬ ತುಂಬ ದಪ್ಪ ಇರಲಿಲ್ಲ, ತುಂಬ ಸಣ್ಣ ತೆಳು ಹೇರಿತ್ತು. ಸೊ ಇವಾಗ ನೋಡಿ ಮಾಡ್ತಾಯಿದ್ದೀನಲ್ಲ, ಸ್ವಲ್ಪ ಪರವಾಗಿಲ್ಲ. ಅಂದರೆ ಆಯಿತು, ಒಂದು 3 ಮಂತಿಂದ ಮಾಡಿಸ್ಕೊತಾ ಇದ್ದಾರೆ ಕಂಟಿನ್ಯೂಸ್ ಆಗಿ. ಸೊ ಗುಡ್ ರಿಸಲ್ಟು. ಸೊ ಅವ್ರನ್ನೇ ಕೇಳ್ಬೋದು, ಆಮೇಲೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕೇಳಿ ಅಪ್ಲೋಡ್ ಮಾಡ್ತೀನಿ ಸೊ ಹೇಗಿದೆ ಅಂತ. ಸೊ ಇವರಿಗೆ ಹೇರ್ ಬಂದು ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಬೇಕಾಗಿರಲಿಲ್ಲ, ಸುಮ್ಮನೆ ಟೆಂಪ್ರವರಿ ಸ್ಟ್ರೈಟ್ನಿಂಗ್. ಅವ್ರಿಗೆ ರಿಯಲ್ ಹೇರ್ ಬಂದು ಕರ್ಲಿ ಹೇರ್ ಆಗಿರುತ್ತೆ ಅವ್ರದ್ದು. ಸೊ ಅವ್ರಿಗೆ ಕರ್ಲಿನೇ ಇಷ್ಟ. ಬಟ್ ಯಾವಾಗಾದರೂ ಫಂಕ್ಷನ್ ಇದ್ದರೆ ಮಾತ್ರ ಇವ್ರು ಬಂದು ನನ್ನ ಹತ್ರ ಸ್ಟ್ರೈಟ್ನಿಂಗ್ ಮಾಡ್ಕೊತಾರೆ. ಸೊ ಏನಂದರೆ ಸ್ಟ್ರೈಟ್ನಿಂಗ್ ಡೈಲಿ ಮಾಡಿಸ್ಬಾರ್ದು, ಮಾಡಿಸಿದ್ರೆ ಹೋಗ್ಬಿಡುತ್ತೆ ಹೇರು. ಸೊ ಇರೋ ಹೇರನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು, ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ಹೇರೇ ಲಕ್ಷಣ. ಸೊ ಹಂಗಾಗಿ ಹೇರನ್ನ ಸ್ಟ್ರೈಟ್ ಮಾಡಿಸ್ಕೊಂಡು ಇವ್ರ ಕಾಲೇಜಲ್ಲೇನೋ ಫಂಕ್ಷನ್ ಇದೆ ಅಂತೆ, ಸೊ ಮಾಡಿಸ್ಕೊಂಡು ಹೋಗಕ್ಕೆ ಬಂದಿದ್ದಾರೆ. ಸೊ ಯಾರಿಗೆಲ್ಲ ಇಷ್ಟ ಆಗಿ ಮತ್ತು ಯಾರೆಲ್ಲ ಈ ಪಾರ್ಲರಿಗೆ ವಿಸಿಟ್ ಮಾಡಬೇಕು ಅಂದ್ಕೊಂಡಿದ್ದೀರ ವಿಸಿಟ್ ಮಾಡಿ. ಇದು ಲುಲು ಮಾಲ್ ಆಪೋಸಿಟ್ ರೋಡ್, ಓಕ್ಲಿಪುರಮಲ್ಲಿರೋದು. ಸೊ ಯಾರಿಗೆಲ್ಲ ಕಲಿಯೋ ಇಂಟ್ರೆಸ್ಟ್ ಇರೋರು ಸಹ ಬರ್ಬೋದು. ಸೊ ಯಾರಿಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ನನ್ನ ಚಾನಲನ್ನು ಮಿಸ್ ಮಾಡದೆ